ಲವ್ ಹುಷಾರು. ಆಮೇಲೆ ಅಚ್ಚುಕಟ್ಟಾಗಿ ಓಡಿಸ್ಬೇಕು ಆಯಿತಾ. ನೀನು ಕಣ್ಣ ನೆಲ ಮೇಲೆ ಬಿಟ್ಕೊಂಡು ಓಡಿಸ್ಬೇಕು, ಆಕಾಶ ನೋಡ್ಕೊಂಡು ಓಡಿಸೋದಲ್ಲ. ಈ ಸುಮ್ಮನಿರಿ ಇದು ಯಾಕೆ ಗಾಡಿ ರೀ. ಫಸ್ಟ್ ದಿವಸನೇ ಒಳ್ಳೆ ಆಪ್ಸಕ್ನ ನೋಡಿತಿದ್ದೀರಲ್ಲ, ಅವ್ನಿಗೆ ಓಡ್ಸಕ್ಕೆ ಗೊತ್ತಿಲ್ವಾ ಬೈಕ, ಯಾಕೆ ಓಡಿಸ್ತಿಲ್ವಾ? ಬಾಯಿ ಮುಚ್ಚು ನಿಂತ್ಕಲೆ ಹೇಳೋದು ಹೇಳ್ಬೇಕಲ್ವಾ ತಗಲ. ಅದನ್ನೇ ಹೊಸಿ ನಗ್ನಾಗಿತ್ತ ಹೇಳಪ್ಪ. ಹಾಂ ಕಿಸ್ಕೊಂಡು ಹೇಳ್ತಾರೆ, ಓದಿದ್ರಲ್ಲಿ ತೋರಿಸ್ಬೇಕು ಎಲ್ಲನೂ ಆಯಿತಾ. ಅದನ್ನೇ ಹೊಸಿ ನಗ್ನಾಗಿತ್ತ ಹೇಳಿ. ಕೊಪ್ಪ ಚೆನ್ನಾಗಿ ಹುಷಾರಾಗಿ ಓಡಾಡಬೇಕು. ಓಡಾಡಾಗ ನನಗೆ ಬೈಕ್ ತಗೊಳಕ್ಕೆ ಹೆದರಿಕೆ ನಿನಗೆ. ಆಯಿತು ತಗೋ. ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ಸ್. ಇರಲಿ ಇರಲಿ ಆಯಿತು. ಅಪ್ಪ ಆ ಕಡೆಗೆ ನೋಡು, ಫೋಟೋ ಹೊಡ್ಸ್ಕೊತೀನಿ, ಸ್ಟೇಟಸ್ ಹಾಕತ್ತೀನಿ. ಅದು ಬೇರೆಯಾ, ಸ್ಟೇಟಸ್ಸು ಗಿಟಸ್ಸು ಅವೆಲ್ಲ ಹಾಕ್ಬಿಡ್ದಂಗೆ. ಸುಮ್ಮ ಫೋಟೋ ಮಾಡಿಕೋ. ಅಂಕಲ್ ನಮ್ಮ ಅಮ್ಮನ ಕವರಾಗ ತೆಗೀರಿ. ಈ ಕಡೆ ನೋಡಿ ಸರ್, ಈ ಕಡೆ ಮೇಡಮ್ ನೀವು ಈ ಕಡೆ ನೋಡಿ. ಸರ್ ನೀವು ಈ ಕಡೆ ನೋಡಿ. ಬಿಡಪ್ಪ ಸಾಕು, ಇನ್ನೆಷ್ಟು ತೆಗ್ದು ಸಾಕು ಬಿಡ್ಲಾ. ಸುಮ್ಮನಿರಪ್ಪ, ಇದೇ ಗಾಡಿ ನೀನು ಇದೊಂದು ತೆಗಿಸ್ಕಪ್ಪ. ನಿಮ್ಮ ಅಪ್ಪನಿಗೆ ರೀಲ್ಗಳು ತಿರೋಯ್ತಬೇಕಲ್ಲ ಮಗ, ಅದಕ್ಕೆ ಹಂಗೆ ಆಡ್ತದೆ. ಆಯ್ತು ತೆಗಿಸ್ಕಪ್ಪ, ಅದು ಎಷ್ಟು ತೆಗಿಸ್ಕೊಂಡಿ. ಸರ್ ಗೋವಿಂದ್ ಸರ್ ಬನ್ನಿ ಇಲ್ಲಿ. ಹಾಂ ಮೇಡಮ್ ಬಂದೆ ಬಂದೆ. ಸಂತೋಷ ಆಯ್ತಪ್ಪ. ಪರವಾಗಿಲ್ಲ. ಅದಕ್ಲೆ ಸ್ಕೂಟ್ರ್ ಕೇಳಿದೆ ತೆಗಿಸ್ಕೊಟ್ಟೆ ನಾನು, ಪರವಾಗಿಲ್ಲ ಅಂತಿದ್ದೀ. ನಾನು ಕೇಳಿದ್ದು 4 ಲಕ್ಷದ್ದು, ನೀನು 2.5 ಲಕ್ಷ ತಗೊಟ್ಟೆ. ನಮ್ಮ ಕಾಲೇಜಲ್ಲಿರೋ ಕೂಟ್ರುಗಳೆಲ್ಲ ಇದೇ ಕಮ್ಮಿ. ಅಪ್ಪ ಏನಾದ್ರು ಬೇಜಾರು ಮಾಡ್ಕೊತದೆ, ನಾವು ಬೈತದೆ ಅಂದ್ಬಿಟ್ಟು ನಾನು ಹೇಳಿಲ್ಲ. ಇದು ತಗೊಳಕ್ಕೆ ನಿಮ್ಮ ಅಪ್ಪ ಏನು ಹಂಗಾಡ್ದ, ಈಗ ಬೇರೆ ಅವಳು ಮದುವೆ ಹೇಳ್ತದೆ, ಅದು ಬೇರೆ ತಾನೇ ಖರ್ಚಾಕ್ ಮಾಡ್ಬಿಟ್ಟು ಮಾಡಬೇಕು ಅಂತದೆ. ಅಂಕಿರು ಇನ್ನೊಂದ್ಸತಿ ತೆಗಿಸ್ಕೊಟ್ಟನು, ಈಗ ಸದ್ಯಕ್ಕೆ ಓಡಿಸ್ತೇರು. ಸರಿ ಬಿಡು ಆಯಿತು. ಸ್ಟೇಟಸ್ ಹಾಕ್ಲಾ ಫೋಟೋವ, ಅಪ್ಪನ ಜೊತೆ ಇದೆಯಲ್ಲ ಅದನ್ನ ಎಲ್ಲರೂ ನೋಡ್ಲಿ. ಹಾಕ್ತೀನಿ ಸುಮ್ಕಿರಮ್ಮ, ಹಾಕ್ತೀನಿ ಕತೆ. ಹಾಕು ಹಾಕು, ಎಲ್ಲ ಹುಡ್ಕೊಂಡು ಸಾಯ್ಬೇಕು. ಚಿನ್ನು ನವ್ಯ ಎಲ್ಲ ನೋಡಾರ ನೀನು ಹಾಕದ. ನೋಡ್ತಾರಲ್ಲ, ಹಾಕು ಹಾಕು. ಅಪ್ಪನ ಕೊಟ್ಟು ಚೆನ್ನಾಗಿರೋದು ನೋಡಿದ್ರೆ ಅವ್ರಿಗೆ ಆಯ್ಕಲಕ್ಕಲ್ಲ ಹೊಟ್ಟೆ ಉರಿ ಜಾಸ್ತಿಯಾ. ಯಾಕೆ ಹೊಟ್ಟೆ ಉರಿ ಮಾಡಾರಮ್ಮ? ಹಂಗೇನಿಲ್ಲಕ್ಕ ಸುಮ್ಮನಿರು. ಅವ್ರ ಬುದ್ಧಿ ನಿನ್ಗೆಲ್ಲ ಗೊತ್ತು, ನನಗೆ ಗೊತ್ತು ಅವ್ರ ಬುದ್ಧಿಗಳು ಹೆಂಗೆ ಅಂತವ. ನಿನ್ಗೆ ಗೊತ್ತಿಲ್ಲ ದಡ್ ನನ್ನ ಮಗನೇ. ಏನಪ್ಪ ನಂಜ ಚೆನ್ನಾಗವ್ರಪ್ಪ, ನನಗೇನು ಹಂಗೆ ಅನ್ಸಕ್ಕಿಲ್ಲ. ನಿನ್ಗೇನು ಗೊತ್ತು ಬಾ, ನಿನ್ಗೇನು ದಡ್ ಮಾಡೋದೆ, ನಿನ್ಗೇನು ಗೊತ್ತು? ಅಪ್ಪನ ಕೊಟ್ಟೆ ಪ್ರೀತಿನ ಮಾತಾಡು. ನೀನು ಅಪ್ಪನ ಮನ್ಸು ಗೆಲ್ಲಕ್ಕೆ ಇದು ಮಾಡ್ಬೇಕನಪ್ಪ. ಅವ್ನಿಗೆ ಮನ್ಸು ಅತ್ತಾಗೆ ಹೊಲ್ಕತ್ತದೆ. ನೀನೇನಾದ್ರು ಮಾಡಿ ಅಪ್ಪನ ನಿನ್ನ ಕಡೆಗೆ ಸೆಳ್ಕೋಬೇಕು. ಅಪ್ಪ ನೋಡಿದ್ರೆ ಎದ್ರಕಾಯ್ತದೆ ಹೋಗಮ್ಮ ನನಗೆ. ಹಂಗಂದ್ರೆ ಅದದ ಅಪ್ಪನ ಕೊಟ್ಟೆ ನಗ್ನಗಿತ ಚೆನ್ನಾಗಿರ್ಬೇಕು. ಈಗ ನೋಡು, ನೀನೇ ತೆಗಿಸ್ಕೋಬೋದಾಗಿತ್ತು, ನಗ್ನಗಿತ ಮಾತಾಡ್ಕೊಂಡು ಚೆನ್ನಾಗಿದ್ದಿದ್ರೆ. ಅಪ್ಪ ಏನೇ ಯಾವಾಗಲೂ ಮಕ್ಕ ಗಂಟ ಕಣಂಗಿರ್ತದೆ ಇದ್ರಕ್ಕೆ ನನಗೆ. ಆ ಮಳ್ಳಿರು ಹೆಂಗೆ ವಾಸ ಮಾಡ್ಕೊಂಡಿದ್ದಾರು ನಿಮ್ಮ ಅಪ್ಪನೇ, ನೀನು ಇರ್ಬೇಕಾನೆ. ಹೆಂಗೆ ಅಪ್ಪ 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 ಅಂದ್ಕೊಂಡು ವಾರಕ್ಕೊಂದ್ಸತಿ ಹೋಯ್ತಾ ಇರ್ತಾನೆ ಮೈಸೂರಿಗೆ. ಸಾಮಾನು ಸರಿಯಾಗಿ ತತ್ತೀನಿ ಅಂದ್ಕೊಂಡು ಅದೆಷ್ಟು ದುಡ್ಡು ಕೊಟ್ಟು ಬತ್ತಿದ್ದಾನೋ ಯಾರು ಗೊತ್ತು. ಏನು ಲೆಕ್ಕ ಇಲ್ಲ ನನಗೆ. ಬಿಡು ಹೆಂಗಾರ ಮಾಡ್ಕೊಂಡು ನಮಗೇನು, ನನ್ನ ತಲೆ ತಿನ್ಬೇಡಿ. ಇವತ್ತು ಖುಷಿಯಾಗಿರಿ ಸುಮ್ಮನಿರಮ್ಮವ. ಮುಂದೆ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿನ್ಗೆ ಏನು ಅರ್ಥ ಆಗಿಲ್ಲ. ಸರಿ ಆಯಿತು. ಏನಾರೇ ನಿಮ್ಮ ಅಪ್ಪನ ಚಕ್ಕ ಮಾತಾಡೋ ದಡ್ ಮಾಡದೆ, ಹಿಂಗೆ ಏನಾರು ತೆಗಿಸ್ಕೊಬತ್ತಾರೆ. ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ದಡ್ನಂಗೆ ಅರ್ತಿಯಲ್ಲ ನೀನು. ಇಲ್ಲಾಂದರೆ ಹೆಂಗೆ ತೆಗಿಸ್ಕೊಳಕ್ಕಾಗ್ಬಿಟ್ಟದು. ಹೇಳೋದು ನೀನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಮಗ ನೀನು, ನಿಜವಾಗ್ಲೂ. ಆಯಿತು ಬಿಡಮ್ಮ ಸುಮ್ಮನೆ ನೀನು. ಓಲಲ್ಲಿ ಗಾಡಿ ಚೆಕಪ್ ಮಾಡಾರತ್ತೆ, ತೋರಿಸ್ಕೊಲ್ಲ. ಸರಿಯಪ್ಪ ಆಯಿತು. ಸಮಾಧಾನ ಆಯ್ತವ ಈಗ? ಸಮಾಧಾನ ಆಯಿತು. ಅವನಿಗೆ ಖುಷಿನೇ ಇಲ್ಲ ಕಣ್ರಿ. ಅವು ಐದಪ್ಪ 4 ಲಕ್ಷ ಕೇಳಿದ್ದು. ಹೋಯ್ತೀನಿ ಯಾರ ಮನೇಲಾರು ಕೊಳ್ಳೆ ಹೊಡಿತೀನಿ, ಯಾವ್ದಾರು ಬ್ಯಾಂಕಿಂಗ್ ಇದ್ರೆ ನೋಡ್ಬಿಡತ್ತಾಗೆ ಹೋಗ್ಬಿಟ್ಟು ಕೊಳ್ಳೆ ಹೊಡೆದು 1 ಕೋಟಿ ಗಂಟೆ ದುಡ್ಡು ತಂದು ಕೊಟ್ಬಿಟ್ಟು ಜೈಲಿಗೆ ಹೋಯ್ತೀನಿ. ನಿನಗೆ ಬೇಕಾಗಿರೋ ದುಡ್ಡು ಅಲ್ವಾ? ಅಲ್ಲ ರೀ, ಅದಕ್ಕೆ ಮಾತಾಡಿರಿ. ಸರಿ ಬಿಡಿ ನೀವು ಹೆಂಗಂತಿದ್ದೀರಿ ನೋಡಿ. ಅಲ್ಲ ಹಂಗಾರೆ ನಾನೇನು ಹಂಗಾರೆ ದುಡ್ಡೇ ಮುಖ್ಯವ ನೀವಲ್ವಾ? ಸರಿ ಬಿಡಿ. ಮತ್ತೆ ಎಲ್ಲಾರೇ ವೈದ್ಯನ್ಗೆ ಬುದ್ಧಿ ಹೇಳ್ದಾನೆ ಬಿಟ್ಟು 4 ಲಕ್ಷ ತಗೊಟ್ಟಿಲ್ಲ ಅಂತ ಕೂತಿದ್ಯಲ್ಲ ನೀನೇ ಅರ್ಗಲ್ಸ್ತಾ ಇದೆಯಲ್ಲ ವೈದ್ಯನ್ಗೆ. ಹಂಗೆ ಬುದ್ಧಿ ಕಲಿದ್ ನೀನು. ಸರಿ ಬಿಡಿ. ಇಲ್ಲಿದ್ದಾನ ಅವನು, ಇದ್ದಾನ್ರಿ ಅವನು. ನನಗೆ ಗಾಂಚಲಿಗಳೆಲ್ಲ ತೆಗಿಬೇಡ ಆಯಿತಾ. ಇರಲಿ ಬಿಡ್ಲಿ, ಈಗ ತಗೊಟ್ಟಿರೋದು 2.5 ಲಕ್ಷ ದುಡ್ಡು. ಯಾವುದು ಪ್ರಯೋಜನ ಅದು? ಇನ್ನು 6 ತಿಂಗಳಲ್ಲ. ಇವತ್ತು ಶೋರೂಮಿಂದ ಆಚೆ ತಗೊಂಡೋಗಿ ತಿರ್ಗತ್ತಂದು ಮಾರ್ತೀನಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ಲು ಲೆಕ್ಕ ಗೊತ್ತಾ? ನಿನ್ಗೇನು ಗೊತ್ತು ಅದ್ರ ಬಗ್ಗೆ? ಯಾತಕ್ಕೆ ಪ್ರಯೋಜನ? ಏನೋ ಓಡಿಸ್ಬೇಕು, ಒಂದು ಕಡೆ ನೀನು ಒಂದು ಕಡೆಗೆ ಹೋಗ್ಬೇಕು, ಬೇಕು ಗಾಡಿ ಮನೆಗಳಲ್ಲಿ. ಹಂಗೆ ಅಂದ್ಕೊಂಡು 2 ಲಕ್ಷ 3 ಲಕ್ಷ 4 ಲಕ್ಷ ಕೊಟ್ಟು ತಗೊಂಡಾರ ಇರೋರು ಯಾರು ತಗೋತಾರಪ್ಪ. ಇಲ್ದವ್ದವ್ರು ಏನು ಮಾಡಬೇಕು? ಕಾಂದವ್ದೇನು ಬೇಕಾದ್ರೆ ನೀನೇ ಅರ್ಗಲ್ಸ್ ಕೊಟ್ಬಿಡ್ತೀಯ. ಅಯ್ಯೋ ಈಗ ಸುಮ್ಮನಿರಿಗೆ ಏನಾಯ್ತು ಅಂತ ಈಗೇನು? ನೀನೇ ತಾನೇ ಕೇಳಿದ್ದು. ನಾನು ಚುಕ್ ಗಾಡಿ ಚೆನ್ನಾಗಿರೋದು ಅಂದರೆ 4 ಲಕ್ಷದಾಗಿರೋ ಚೆನ್ನಾಗಿರೋದು ಅಂತ ನೀನೇ ಹೇಳ್ಕೊಟ್ಬಿಟ್ಟೆ ಒಯ್ದಂಗೆ. ಕಾಣ್ದದ ಇದ್ದಂಗೆ ಅರ್ಧ ಒಯ್ದು ನೀನೇ ಹಾಳು ಮಾಡ್ಬಿಡ್ತೀಯ ಬಿಡು ನೀನು. ನನಗೆ ಗೊತ್ತು. ತಿಂಗಳಿಗೆ 20,000 ರೂಪಾಯಿ ಬಟ್ಟೆ ತಗೋತಾನೆ, ಡೈಲಿ ಬುಕ್ ಮಾಡೋದು. ಏನು ಅಂಗಡಿ ಅಡ್ರೆಸ್ ಕೊಟ್ಬಿಟ್ಟಾನೆ, ಬಂದಂಗೆ ಆ ಪಾರ್ಸಲ್ ಇಸ್ಕೊಂಡೆ ಸುಸ್ತಾಯ್ತದೆ. ಆ ಪಾರ್ಟಿ ಬಟ್ಟೆ ಅವೇನು ಲಯಕ್ಕಾಗಾರು ಇದ್ದಾವ? ಎಂತೆತ್ತವ ಅವ್ನು ಊಟಿ ನೋಡು, ಊಟಿ ಹಂಗದೆ ಅಂದ್ಬಿಟ್ಟು ತೂ ಒಳ್ಳೆ ಕೋತಿ ಆಡ್ಸೋನಂಗೆ ಅವನೇ. ಅವೈದ ಏನು ಮಾಡೋ ತಪ್ಪೇ ನಿಮಗೆ? ಆಯಿತು ಅಲಕನ್ರಿ, ಏನು ಹಿಂಗೆ ಆಡ್ತಾಯಿದ್ದೀರಿ ನೀವು? ಅವೈದ ಏನು ಮಾಡಿದ್ರು ನೀವು ಸಹಿಸಕ್ಕೆ ಅಲ್ವಲ್ಲ ನೀವು? ಏನೋ ಸೋಕಿ ಮಾಡೋ ವಯಸ್ಸು ನೀವು ಹಂಗೆ ಆಡಕ್ಕದ ಈಗ? ಸುಮ್ಮನಿರಿ, ಏನೋ ಏಜ್ ಅದ ಹೆಂಗೆ ಆಡ್ತದೆ. ವಯಸ್ಸಿದ್ದಾಗ ಜವಾಬ್ದಾರಿ ಹೇಳ್ಕೊಡ್ಬೇಡ. ತಿರುಗಿ ನೋಡಲ್ಲ ಅಂಗಡಿ ಬೇಕವ. ಕೇಳು ಹೆಂಗೆ ಅಂಗಡಿ ವ್ಯಾಪಾರ ಮಾಡೋದು ಗೊತ್ತಾ? ಬೇಡ ಎಷ್ಟಾವೆ ಅಂಗಡಿಗಳು ಅಂತ ಕೇಳಿ ನಿನ್ನ ಮಗನಿಗೆ ಸಾಕು. ಮಕ್ಕಳಿಗೆ ಸೋಕಿ ಮಾಡಿಸ್ಬಿಟ್ರಲ್ಲ ಕಣವ, ಜವಾಬ್ದಾರಿ ಕಲಿಸ್ಬೇಕು. ನಾಳೆ ದಿವಸಕ್ಕೆ ಬಾಳ್ಬೇಕಾಗಿರೋದು ಬದುಕಬೇಕಾಗಿರೋದು ಅವರು. ಇದೊಳೆ ಸರಿ ಆಯ್ತು ಬಿಡಿ. ನನ್ನ ತಲೆ ತಿಂದಿರಿ ನೀವು. ಗೊತ್ತಾವು ಏನೋ ತಂದ್ಕೊಡ್ಬಾರ್ದು ತಂದ್ಕೊಟ್ಬಿಟ್ಟಿನಿ ಅಂತ ಗಾಡಿರ. ಇನ್ಯಾರು ಮಾಡಿರೋ ಕಣೆ? ಇರೋದೊಂದು ಗಂಡ ಐತನ್ಗೆ ಮಾಡ್ದಾನೆ ಇನ್ಯಾರು ಮಾಡಿರಿ?
ಅವ್ನು ನಿಮ್ಮ ವಂಶ ಬೆಳಗೋನತ್ತ ಮರಿಬೇಡಿ ನೀವು. ಈಗ ಅದಕ್ಕೆ ತಾನೇ ಈಗ 2 ಲಕ್ಷ ನೀರಿಗೆ ಹಾಕಿದ್ದು ಇನ್ನೇನು ಸುಮ್ಮನಿರೀಗ ಈಗ ನಾ ಸುದ್ದಿ ಇರ್ತಾ ಇದ್ದಾನ ಏನೀಗ ಆಡ್ತಾಯಿದ್ದೀನಿ ನೀನು ಅಪ್ಪ ಅಮ್ಮ ಬಾ. ಇನ್ನೇನು ಬೇಕು ಅಪ್ಪ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಸ್ವೀಟ್ ಕೊಡ್ಬೇಕು ಕಣಪ್ಪ. ಸ್ವೀಟ್ ತಗೋಬೇಕು. ಅಲ್ಲೆಲ್ಲರೂ ಬೇಕರಿ ನಿಲ್ಸೋರೆ ಸಿಕ್ಕೋರೆ ನಿಲ್ಸು ತಗೊಟ್ಟೇನು ಒಂದು 500 ರೂಪಾಯಿ ತಗೊಳ್ಳಿವೆ. ಏನು ಹೇಳ್ತಾ ಇದೆಯಪ್ಪ ನೀನು? ಅವ್ರಿಗೆಲ್ಲ ಪಾರ್ಟಿನೇ ಕೊಡಿಸ್ಬೇಕು ಲೆಕ್ಕದಲ್ಲಿ. ಅಟ್ಲೀಸ್ಟು ಚೆನ್ನಾಗಿರೋ ಸ್ವೀಟ್ನಾರು ಕೊಡ್ಬಿಡ್ತಪ್ಪ. ಒಂದು 10,000 ರೂಪಾಯಿ ಆಯ್ತದೆ. ಅವು ಏನು ಮನೆ ಉದ್ಧಾರ ಮಾಡಬೇಕು ಅನ್ಕೊಂಡಿದ್ದಿಲ್ಲ 10,000 ರೂಪಾಯಿ ಸ್ವೀಟ್ ಯಾರು ಹಂಚ್ಬೇಕಲ್ಲ? ಅಯ್ಯೋ ಬಡ್ಡಿದೆ ಇದು ಯಾಕೆ ಹಿಂಗೆ ಅಡಿಲ್ಲ? ಏನು ಸತ್ತಂಬತ್ತು ಕಾಲ ಅಂತ ಕೊಡ್ತಿದ್ರೆ ತಕೊಡಿ. ಏನಂತದ್ದು ಒಂದು ದಿವಸ ತಗೊಳಕ್ಕೆ ಸ್ಕೂಟ್ರ್ ತಗೊಂಡಿರೋ ಖುಷಿಗೆ ಫ್ರೆಂಡ್ಗಳು ಕೊಡ್ತೀನಿ ಅಂತದೆ. ಅದನ್ನು ಸಹಿಸೋಲ್ಲ ನೀನು. ತಗೊಡಿ ಏನೇನು ನೀನು ಒಂದು ಸ್ವಲ್ಪ ಕಾಲ ಅಂತ ಕೊಡ್ತಿದ್ದಿಲ್ಲ. ಸುಮ್ಮನೆ ಹೇಳ್ಕೊಳಕ್ಕೆ ದೊಡ್ಡ 3 ಅಂಗಡಿ ಬಡಿಕೊಂಡಿದ್ದೀರಿ. ಏನು ಅನ್ಕೊಳಕ್ಕಿಲ್ಲ. ಏನು ಅನ್ಕೊಂಡಾರವ ಅದಕ್ಕೆ 10,000 ರೂಪಾಯಿ ಸ್ವೀಟ ಸರಿ ಕಂದು ಬಿಡು. ಅಮ್ಮ ಬೇಡ ಬಿಡ ಮತ್ತಾಗೆ ನಡಿಲ್ಲ ನೀನು ಸ್ಕೂಟ್ರ್ ತಗೊಂಡು ಬರ್ತೀನಿ. ಸರಿ ಆಯಿತು. ಕೊಡ್ರಿ ಅದು ಎಕರೆ ಅಂಗಡಿ ಯಾರು ಕೊಡಕ್ಕೆ ಅಂಗಡಿ ನೀವು ನಿಮ್ಮ ಮಗ ಅಲ್ವಾ ಇವನು? ಅಲ್ಲಿ ಅಂಗಡಿ ಒಳಗೆ ಬಂದು ಕೂತ್ಕೋ ಗೊತ್ತಾಯ್ತದೆ ಯಾವ ಥರ ಖರ್ಚು ಮಾಡಬೇಕು ಏನು ಎಂತೋರ ನಾವು ಯೋಚನೆ ಮಾಡು. ಏನು ಮರದಲ್ಲಿ ಹುಟ್ಟದ ಈಗ 2 ಲಕ್ಷ ದುಡ್ಡು ಹಾಕಿ ಕೂಟ್ರು ತಗೊಟ್ಟಿನಿ ತಿರ್ಗಿ 10,000 ರೂಪಾಯಿ ಸ್ವೀಟ್ ಅಂತೆ. ಈಗ ಅದಕ್ಕೇನು ಪೆಟ್ರೋಲು ಡೀಸೆಲು ಆಳು ಮೂಳು ಅಂದ್ಕೊಂಡು ನಮಗೆ ತಲೆ ಕೆಟ್ಟೋಯ್ತು ನಮಗೆ ತಗೆ. ನಿಮ್ಗೆ ಏನು ಗೊತ್ತದ ನಿಮಗೆ ಮನೆ ಒಳಗೆ ಕೂತಿರ್ತೀನಿ ತಿನ್ಕೊಂಡು ಅಲ್ಲಿ ಯಾವಾರ ಮಾಡೋರು ಗೊತ್ತಿರ್ತದೆ. ಏನು ಯಾವಾಗಲೂ ಬರೀ ಕಣಿನೇ ನಿಮ್ಮದು. ಏನು ಕೇಳ್ಬಾರ್ದು ಕೇಳ್ತಾವ ಇದೆ. ಸರಿ ಬಿಡಿ ನೀವೇ ಏನು ಕೇಳ್ಬಾರ್ದು ಕೇಳ್ತು. ಏನೊಂದು 10,000 ರೂಪಾಯಿ ಖರ್ಚು ಮಾಡೋಕ್ಕಾಕಿಲ್ವಾ? ಆಯ್ತದೆ ಆಯ್ಕಿಲ್ವಾ ಒಟ್ಟಿನಲ್ಲಿ ನೀವು ನಮ್ಮ ಮನೇನೇ ಹಾಳು ಮಾಡಿಬಿಟ್ರಿ ಅವನು ಮಗಳು ಸೇರ್ಕೊಂಡು ನೀವು. ಹೊಸಿಯಪ್ಪ ಹಾಳು ಮಾಡಿರೋದು ಎಲ್ಲ ಹಂಗೆ ಅಂತಾರೆ. ಹೆಂಗೆ ಮಾತಾಡಿರಿ ನೋಡಿ. ಅಲ್ಲ ಏನಂದ್ರೆ ಅನ್ಸ್ಕೊತಾಳೆ ಹೂವಿಲ್ಲ ಅಪ್ಪಿಲ್ಲ ಹೋಗಕ್ಕೆ ದಿಕ್ಕೆಟ್ಟವಳಲ್ವ ಅದಕ್ಕೆ ಏನು ಬೇಕಾದ್ರೆ ಅನ್ಸ್ಕೊತಾಳೆ ಅಂದ್ಬಿಟ್ಟು ಅಂತ ಇದ್ದೀರಿ ಅಲ್ವಾ? ಅನ್ನಿ ಆಯಿತು. ನಮ್ಮ ಮನೆ ಬರ ಇರೋದು ಹಂಗೆ ನೀವು ಮಾತಾಡೋದು ಹಂಗೆ. ಇದೊಂದ ಮಾತ್ರ ಚೆನ್ನಾಗಿ ಮಾತಾಡ್ತೀಯ ಹಿಂಗೆ ಚೆನ್ನಾಗಿ ಮಾತಾಡ್ತೀಯ ಕಣವ. ಅಯ್ಯಪ್ಪ ನಿನಗೆ ಕಲಿಬೇಕು ಮಾತಾಡೋದ ಹೋಗೋಗು. ಯಾವಾಗ ನೋಡು ಕಣಿ ಅನ್ನೋದೆಯೇ ಅವು ಇದ ಏನು ಕೇಳ್ಬಾರ್ದು ಕೇಳ್ತು ಅಂತ ಮಕ್ಳಿಗೋಸ್ಕರವ ಎಷ್ಟೇ ತ್ಯಾಗಗಳು ಮಾಡೋರು. ಅದೇನಂಗೆ ಬುದ್ಧಿ ಕಲ್ತಿದ್ದೀರಿ ನೀವು? ಇನ್ಯಾರಿಗೆ ಮಾಡಬೇಕು ಅಂತ ಹಿಂಗೆ ಆಡ್ತಿದ್ದೀರ ಕಣೆ. ಇನ್ಯಾರಿಗೆ ಸಂಪಾದನೆ ಮಾಡ್ತಿರೋ ಕಣೆ ನೀವು. ಸಂಪಾದನೆಯ ನಿಜವಾಗ್ಲೂ ತಲೆ ಕೆಟ್ಟಿ ಕೆರಡ್ದಂಗೆ ಆಯ್ತು ನನಗೆ. ಎಲ್ಲಾದ್ರೂ ಕಣಿ ಅನ್ನೋದೆಯೇ. ಯಾಕೆ ಪುಣ್ಯಾತ್ಮರು ಹೆಂಗೆ ಮಕ್ಳುಗಳು ಸಾಕಾರೋ ನಿಮ್ಗಳಿಗೆ ಬೇರೆ ಮಕ್ಳುಗಳು ಬೇರೆ ಕೇಳು. ಅದ್ರಲ್ಲೂ ಗಂಡು ಮಗ ಅಂದ್ರೆ ಎಷ್ಟು ಚೆನ್ನಾಗಿ ಸಾಕಾರೋ. ಯಾವಾಗ ನೋಡು ಬರೀ ಕಣಿನೇ. ನಾನು ಏನಂತ ಹೇಳ್ತಾ ಇಷ್ಟೊಂದು ಮಾತಾಡ್ತಾ ಇದ್ದೀವಿ. ಈಗೇನೀಗ 100 ರೂಪಾಯಿ ಸ್ವೀಟ್ ತಾನೆ ತಗೊಟ್ಟ ನಡಿ. ಮಗ ಮಾತಾಡ ಅಲ್ಲಿ ಮನೇಲಿ ಉಂಡಿಲ್ಲ ಹೋಟ್ಲು ಕರ್ಕೊಂಡು ನಡೀರಿ. ಇನ್ನೇನು 5 ನಿಮಿಷಕ್ಕೆ ಮನೆಗೆ ಹೋಗ್ಬೋದು ಬಲೆ ಅಲ್ಲಿ ಬೇರೆ ಹೋಟ್ಲಿಗೆ ಹೋಗ್ದಾರೇನು? ನಿಮ್ಮ ಕಂಜೂಸ್ ಬುದ್ಧಿ ನೋಡಿ ನಾವು ನಂಗೂ ಸಾಕಾಗದೆ. ಬರ್ಬೋದಿನ ಕರ್ಕೊಂಡು ನಡೀರಿ ಹೋಟ್ಲಿಗೆ. ಅವು ಇದ ತಿನ್ಲಿ ಅಪ್ರೂಪ್ತಂಗೆ ಬಂದದೆ. ಸರಿ ಬೋವ ತಾಯಿ ಇನ್ನೇನು ಅತ್ತಗೆ ಇನ್ನೇನು ಉದ್ಧಾರ ಆಗ ಬುದ್ಧಿ ಅಂತೂ ಒಬ್ಬರು ಕಲ್ತಿಲ್ಲ ಕತೆ ನೀವು ಅವನು ಮಗವೇ ಸಾಯ್ತಾನೆ ಹೆಣ ಸಾಯಂಗೆ. ಏನು ಯಾರು ಮಾಡಬಾರ್ದು ಮಾಡ್ತಾನೆ ಮಕ್ಕಳು ಎರ್ತಿ ಮಕ್ಳಿಗೆ. ಆಯಿತು ಅದಕ್ಕೆ 2ನೇ ಸಂಬಂಧಕ್ಕೆ ಮದುವೆ ಬೇಡದವ್ರದು. ಹೋಗ್ಬೇಕಾರೆ ಅವ್ರು ಗುಟ್ಟಿನಲ್ಲೇ ಕೊಟ್ಕೊಂಡ್ಬಿಡ್ತಾನೆ ಕಾಸ ಹೆಣ್ಮಕ್ಳಿಗೆ. ನನ್ನ ಮಗನ ಮಾಡೋದಂದ್ರೆ ಒಟ್ಟುರಿ ಏನು ಕೊಡ್ಗಾರಿತಿದ್ದಿಲ್ಲ ಬರೀ ಬಾಯಿ ಮುಚ್ಕೊಂಡು ತಿನ್ನಗೆ ಉಣ್ಣಕ್ಕೆ ಎಲ್ಲನೂ ಗ್ವಾಗಿರಬೇಕು. ಇದೇನೋ ಅದು ಯಾವಾಗ ತಪ್ಪೋದು ನಮಗೆ ಬೇಡವ ಕಾಟಗಳು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.